ನಮಸ್ಕಾರ ಫ್ರೆಂಡ್ಸ್, ಇವತ್ತು ಪ್ರೀವಿಯಸ್ ಇಯರ್ನ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ನ ನೋಡೋಣ. ಮೊದಲನೇ ಕ್ವಶನ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮವನ್ನು ಆರಂಭಿಸಿದ ಬ್ರಿಟಿಷ್ ಅಧಿಕಾರಿ ಯಾರು? ಆಪ್ಷನ್ ಎ ಲಾರ್ಡ್ ವೆಲೆಸ್ಲಿ, ಆಪ್ಷನ್ ಬಿ ಲಾರ್ಡ್ ಆಕ್ಲೆಂಡ್, ಆಪ್ಷನ್ ಸಿ ಲಾರ್ಡ್ ಡಲ್ಹೌಸಿ, ಆಪ್ಷನ್ ಡಿ ವಾರನ್ ಹೇಸ್ಟಿಂಗ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಲಾರ್ಡ್ ಡಲ್ಹೌಸಿ. ಆಪ್ಷನ್ ಸಿ ಲಾರ್ಡ್ ಡಲ್ಹೌಸಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಘಟನೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ತಮ್ಮ ನೈಟ್ಹುಡ್ ಬಿರುದು ತ್ಯಜಿಸಲು ಕಾರಣವಾಯಿತು? ಆಪ್ಷನ್ ಎ ಲಾಲಾ ಲಜಪತ್ ರಾಯರವರು ಸಾಯಲು ಕಾರಣವಾದ ಲಾಠಿ ಚಾರ್ಜ್ ವಿರುದ್ಧ ಪ್ರತಿಭಟಿಸಲು, ಆಪ್ಷನ್ ಬಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟಿಸಲು, ಆಪ್ಷನ್ ಸಿ ಅಸಹಕಾರ ಚಳವಳಿಯ ನಾಯಕರಿಗೆ ಬೆಂಬಲ ಸೂಚಿಸಲು, ಆಪ್ಷನ್ ಡಿ ಸೈಮನ್ ಮಿಷನ್ ನಿಗಮದ ವಿರುದ್ಧ ಪ್ರತಿಭಟಿಸುತ್ತಿರುವ ಪ್ರತಿಭಟನಾಕಾರರಿಗೆ ಬೆಂಬಲ ವ್ಯಕ್ತಪಡಿಸಲು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟಿಸಲು ಇವರು ತಮ್ಮ ನೈಟ್ಹುಡ್ ಬಿರುದನ್ನು ತ್ಯಜಿಸ್ತಾರೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ, ಕೆಳಗಿನ ನಾಯಕರುಗಳಲ್ಲಿ ಯಾರು 1946ರ ಹಂಗಾಮಿಯ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರು ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು. ನೆಕ್ಸ್ಟ್, ಹೊಸ ಭಾರತೀಯ ಪರಮಾಧಿಕಾರ ದೇಶದ ಮೊದಲ ಗವರ್ನರ್ ಜನರಲ್ ಯಾರು? ಹೊಸ ಭಾರತೀಯ ಪರಮಾಧಿಕಾರದ ದೇಶದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಬಿ ವಲ್ಲಭಭಾಯಿ ಪಟೇಲ್, ಆಪ್ಷನ್ ಸಿ ರಾಜಗೋಪಾಲಾಚಾರಿ, ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಇಲ್ಲಿ ಕನ್ವರ್ ಸಿಂಗ್ ಅಂತ ಕೊಟ್ಟಿದ್ದಾರೆ. ಕನ್ವರ್ ಸಿಂಗ್, ನಾನಾ ಸಾಹೇಬ್, ಹಜರತ್ ಮಹಲ್, ರಾಣಿ ಲಕ್ಷ್ಮೀಬಾಯಿ. ಇಲ್ಲಿ ಪ್ರಮುಖವಾಗಿ ರಾಣಿ ಲಕ್ಷ್ಮೀಬಾಯಿ ಅವರು ಝಾನ್ಸಿ ಪ್ರಾಂತ್ಯದ ಆಳ್ತಿದ್ರು. ಆಮೇಲೆ ಹಜರತ್ ಮಹಲ್ ಇವರು ಲಕ್ನೋಗೆ ಸಂಬಂಧಪಟ್ಟಂಥ. ಆಮೇಲೆ ನಾನಾ ಸಾಹೇಬ್ ಇವರು ಕಾನ್ಪುರ್. ಆಮೇಲೆ ಕನ್ವರ್ ಸಿಂಗ್ ಇವರು ಬಿಹಾರಿಗೆ ಸಂಬಂಧಪಟ್ಟಂತೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋದರೆ A2 B4 A2 B4 C3 D1. ಇದಕ್ಕೆ ಸರಿಯಾದ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 7, ಸ್ವ್ಯಾಂಕೋಸ್ ನದಿಯು ಕೆಳಗಿನ ಯಾವ ಎರಡು ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ? ಸ್ವ್ಯಾಂಕೋಸ್ ನದಿಯು ಕೆಳಗಿನ ಯಾವ ಎರಡು ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ ಕೇಳಿದರೆ, ಇಲ್ಲಿ ಆಪ್ಷನ್ ನೋಡ್ತಾ ಹೋದರೆ ಆಪ್ಷನ್ ಎ ಬಿಹಾರ ಮತ್ತು ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಆಸಾಮ ಮತ್ತು ಅರುಣಾಚಲ ಪ್ರದೇಶ, ಆಪ್ಷನ್ ಸಿ ಆಸಾಂ ಮತ್ತು ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಬಿಹಾರ ಮತ್ತು ಜಾರ್ಖಂಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಸಾಂ ಮತ್ತು ಅರುಣಾಚಲ ಪ್ರದೇಶ. ಈ ಸ್ವ್ಯಾಂಕೋಸ್ ಅನ್ನುವಂಥ ನದಿ ಆಸಾಂ ಮತ್ತು ಅರುಣಾಚಲ ಪ್ರದೇಶದ ಗಡಿ ಭಾಗದಲ್ಲಿ ಹರಿಯುವಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತವನ್ನು ಬಿಟ್ಟರೆ ಯಾವ ಎರಡು ಕೆಳಗಿನ ದೇಶಗಳಲ್ಲಿ ತಮಿಳು ಭಾಷೆ ಆಡಳಿತ ಭಾಷೆಯಾಗಿದೆ? ಆಪ್ಷನ್ ಎ ಮಾರಿಷಿಯಸ್ ಮತ್ತು ಮಲೇಷಿಯಾ, ಆಪ್ಷನ್ ಬಿ ಮಲೇಷಿಯಾ ಮತ್ತು ಇಂಡೋನೇಷಿಯಾ, ಆಪ್ಷನ್ ಸಿ ಶ್ರೀಲಂಕಾ ಮತ್ತು ಮಾರಿಷಿಯಸ್, ಆಪ್ಷನ್ ಡಿ ಶ್ರೀಲಂಕಾ ಮತ್ತು ಸಿಂಗಪೂರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ ಮತ್ತು ಸಿಂಗಪೂರ್. ಶ್ರೀಲಂಕಾ ಮತ್ತು ಸಿಂಗಪೂರ್ನಲ್ಲಿ ತಮಿಳು ಭಾಷೆ ಒಂದು ಆಡಳಿತ ಭಾಷೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಸಿಮ್ ಇದರ ವಿಸ್ತೃತ ರೂಪ ಏನು? ಆಪ್ಷನ್ ಎ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್, ಆಪ್ಷನ್ ಬಿ ಸಬ್ಸ್ಕ್ರೈಬರ್ ಐಆನ್ ಮಾಡ್ಯೂಲ್, ಆಪ್ಷನ್ ಸಿ ಸಬ್ಸ್ಕ್ರೈಬರ್ ಇಂಡಿಯನ್ ಮಾಡ್ಯೂಲ್, ಆಪ್ಷನ್ ಡಿ ಸಬ್ಸ್ಕ್ರಿಪ್ಷನ್ ಐಡೆಂಟಿಫೈ ಮಾಡ್ಯೂಲ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ರೈಲುಗಾಡಿಯು ದೆಹಲಿ ಮತ್ತು ವಾಘಾ ನಗರಗಳ ನಡುವೆ ಸಂಚರಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಸಂಜೋತಾ ಎಕ್ಸ್ಪ್ರೆಸ್. ನೆಕ್ಸ್ಟ್ ಕ್ವಶನ್, ಸೂಕ್ಷ್ಮ ಪ್ರಸರಣ ಎಂದರೆ ಇದಾಗಿದೆ. ಆಪ್ಷನ್ ಎ ಪ್ರಣಾಳಿಯ ಸೂಕ್ಷ್ಮ ಜೀವಿಗಳ ಪ್ರಸರಣ, ಆಪ್ಷನ್ ಬಿ ಪ್ರಣಾಳಿಯ ಸಸ್ಯಗಳ ಪ್ರಸರಣ, ಆಪ್ಷನ್ ಸಿ ಪ್ರಣಾಳಿಯ ಜೀವಕೋಶಗಳ ಪ್ರಸರಣ, ಆಪ್ಷನ್ ಡಿ ಸಣ್ಣ ಪ್ರಮಾಣದಲ್ಲಿ ಸಸ್ಯಗಳನ್ನು ಬೆಳೆಯುವುದು. ಸೂಕ್ಷ್ಮ ಪ್ರಸರಣ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರಣಾಳಿಯ ಸಸ್ಯಗಳ ಪ್ರಸರಣ. ನೆಕ್ಸ್ಟ್ ಕ್ವಶನ್, ತ್ಯಾಜ್ಯ ನೀರಿನ BODಯನ್ನು ಇದರ ಪ್ರಮಾಣವನ್ನು ಅಳೆಯುವುದರ ಮೂಲಕ ಅಂದಾಜಿಸಲಾಗುವುದು. BOD ಅಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರೀತಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋದರೆ ಆಪ್ಷನ್ ಎ ಒಟ್ಟು ಸಾವಯವ, ಆಪ್ಷನ್ ಬಿ ಜೈವಿಕ ಸಾವಯವ, ಆಪ್ಷನ್ ಸಿ ಆಮ್ಲಜನಕ ವಿಕಸನ,
ಆಪ್ಷನ್ ಡಿ ಆಮ್ಲಜನಕ ಬಳಕೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಮ್ಲಜನಕ ಬಳಕೆ. ನೆಕ್ಸ್ಟ್ ಕ್ವಶನ್, ಕಲ್ಲು ಹೂವುಗಳು ಇವುಗಳು ಕೂಡಿಕೆಯಿಂದಾಗಿರುತ್ತದೆ. ಕಲ್ಲು ಹೂವುಗಳು ಇವುಗಳ ಕೂಡಿಕೆಯಿಂದಾಗಿರುತ್ತದೆ. ಇದಕ್ಕೆ ಆಪ್ಷನ್ ಎ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು, ಆಪ್ಷನ್ ಬಿ ಪಾಚಿ ಮತ್ತು ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಶಿಲೀಂಧ್ರಗಳು ಮತ್ತು ಪಾಚಿ, ಆಪ್ಷನ್ ಡಿ ಶಿಲೀಂಧ್ರಗಳು ಮತ್ತು ವೈರಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶಿಲೀಂಧ್ರಗಳು ಮತ್ತು ಪಾಚಿಯಿಂದ ಈ ಕಲ್ಲು ಹೂವು ರೆಡಿಯಾಗಿರ್ತವೆ. ನೆಕ್ಸ್ಟ್ ಕ್ವಶನ್, ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಜನರ ರಕ್ತದಲ್ಲಿ ಹಾಗೂ ಅಂಗಾಂಶಗಳಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇರಲು ಕಾರಣವೇನು? ಇದಕ್ಕೆ ಆಪ್ಷನ್ 1 ಕಡಿಮೆ ತಾಪಮಾನ, ಆಪ್ಷನ್ ಬಿ ವಾತಾವರಣದ ಕಡಿಮೆ ಒತ್ತಡ, ಆಪ್ಷನ್ ಸಿ ವಾತಾವರಣದ ಹೆಚ್ಚಿನ ಒತ್ತಡ, ಆಪ್ಷನ್ ಡಿ ಕಡಿಮೆ ತಾಪಮಾನ ಹಾಗೂ ವಾತಾವರಣದ ಹೆಚ್ಚಿನ ಒತ್ತಡ ಎರಡೂ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಾತಾವರಣದ ಕಡಿಮೆ ಒತ್ತಡ. ಇತರ ಪ್ರದೇಶಗಳಲ್ಲಿ ವಾತಾವರಣ ಕಡಿಮೆ ಒತ್ತಡ ಹೊಂದಿರುತ್ತೆ, ಹಾಗಾಗಿ ಅಲ್ಲಿ ವಾಸಿಸುವಂಥ ಜನರ ರಕ್ತದಲ್ಲಿ ಮತ್ತು ಅಂಗಾಂಶಗಳಲ್ಲಿ ಆಮ್ಲಜನಕದ ಪ್ರಮಾಣ ಕೂಡ ಕಡಿಮೆ ಇರುತ್ತದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಹೀರುವಿಕೆಯ ಉದಾಹರಣೆಯಾಗಿದೆ? ಆಪ್ಷನ್ ಎ ಸಿಲಿಕಾ ಜೆಲ್ ಮೇಲಿರುವ ನೀರು, ಆಪ್ಷನ್ ಬಿ ಕ್ಯಾಲ್ಸಿಯಂ ಕ್ಲೋರೈಡ್ ಮೇಲಿರುವ ನೀರು, ಆಪ್ಷನ್ ಸಿ ಸೂಕ್ಷ್ಮವಾಗಿ ವಿಭಜಿಸಿದ ನಿಕ್ಕೆಲ್ ಮೇಲಿರುವ ಹೈಡ್ರೋಜನ್, ಆಪ್ಷನ್ ಡಿ ಲೋಹದ ಮೇಲ್ಮೈ ಮೇಲಿರುವ ಆಮ್ಲಜನಕ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ ಕ್ಲೋರೈಡ್ ಮೇಲಿರುವ ನೀರು. ನೆಕ್ಸ್ಟ್ ಕ್ವಶನ್, ಈ ಕೆಳಗೆ ನಮೂದಿಸಿರುವ ಯಾವ ಇಲಾಖೆಯು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗವಲ್ಲ? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗವಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಎ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಆಪ್ಷನ್ ಬಿ ಮಾಹಿತಿ ತಂತ್ರಜ್ಞಾನ ಇಲಾಖೆ, ಆಪ್ಷನ್ ಸಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ, ಆಪ್ಷನ್ ಡಿ ಜೈವಿಕ ತಂತ್ರಜ್ಞಾನ ಇಲಾಖೆ. ಇಲ್ಲಿ ಪ್ರಮುಖವಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಯಾಕಂದರೆ ಮಾಹಿತಿ ತಂತ್ರಜ್ಞಾನ ಇಲಾಖೆಯು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವುದಿಲ್ಲ. ನೆಕ್ಸ್ಟ್ ಕ್ವಶನ್, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರನ್ನು ನೇಮಿಸುವವರು ಯಾರು? ಇದಕ್ಕೆ ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಹಣಕಾಸು ಮಂತ್ರಿ, ಆಪ್ಷನ್ ಸಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿ, ಆಪ್ಷನ್ ಡಿ ರಾಷ್ಟ್ರಪತಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್, ನವದೆಹಲಿಯಲ್ಲಿ ಪ್ರಧಾನ ಕಾರ್ಯಾಲಯ ಹೊಂದಿರುವ ಸಿಬ್ಬಂದಿ ನೇಮಕಾತಿ ಆಯೋಗವನ್ನು ಸ್ಥಾಪಿಸಿದ್ದು ಯಾವಾಗ ಸ್ಥಾಪನೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜುಲೈ 1, 1976. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಏಕಸದನ ಶಾಸಕಾಂಗ ಹೊಂದಿದೆ? ಆಪ್ಷನ್ ಎ ಬಿಹಾರ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ರಾಜಸ್ಥಾನ. ಪ್ರಮುಖವಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ. ನಮ್ಮ ಭಾರತದಲ್ಲಿ ಪ್ರಮುಖವಾಗಿ 6 ರಾಜ್ಯಗಳು ದ್ವಿಸದನ ಶಾಸಕಾಂಗವನ್ನು ಹೊಂದಿವೆ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಯಾವ ಅನುಚ್ಛೇದದ ರಾಜ್ಯಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸಂಘಟಿಸುವ ಬಗ್ಗೆ ವಿವರಿಸುತ್ತದೆ? ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ ಬಗ್ಗೆ ಹೇಳುವಂಥ ವಿಧಿ ಯಾವುದು? ಆರ್ಟಿಕಲ್ 40 ಇದು ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳುವಂಥ ವಿಧಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ ಪ್ರಸ್ತುತವಾಗಿ ಆಪ್ಷನ್ ಎ ಮಧ್ಯಪ್ರದೇಶ. ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್, 2015ರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಶ್ರೀ ರಘುವೀರ್ ಚೌಧರಿಯವರು ಯಾವ ಭಾಷೆಯ ಬರಹಗಾರರಾಗಿದ್ದಾರೆ? ಇದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತಹದ್ದು. ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ತಾ ಹೋದರೆ ಆಪ್ಷನ್ ಸಿ ಗುಜರಾತಿ ಭಾಷೆಯ ಬರಹಗಾರರು. ನೆಕ್ಸ್ಟ್ ಕ್ವಶನ್, ಬ್ರಿಕ್ಸ್ ವಿಶ್ವದ 5 ಉದಯೋನ್ಮುಖ ರಾಷ್ಟ್ರೀಯ ಆರ್ಥಿಕತೆಯ ಒಕ್ಕೂಟದ ಒಂದು ಸಂಸ್ಥೆಯಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಇದರ ಸದಸ್ಯ ರಾಷ್ಟ್ರವಾಗಿರುವುದಿಲ್ಲ? ಬ್ರಿಕ್ಸ್ ಇದು ಅಂದು ನಡೆದಂತಹ ಪರೀಕ್ಷೆಯಲ್ಲಿ ಇದು ಕರೆಂಟ್ ಅಫೇರ್ಸ್ನ ಕೇಳಿದ್ದಾರೆ. ಪ್ರಸ್ತುತವಾಗಿ ಬ್ರಿಕ್ಸ್ನಲ್ಲಿ 10 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿವೆ. ಇದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ನೋಡ್ತಾ ಹೋದರೆ ಇಲ್ಲಿ ಆಪ್ಷನ್ ಎ ಇದು ರೈಟ್ ಆನ್ಸರ್. ಯಾಕಂದರೆ ಬ್ರಿಟನ್ ಇದು ಬ್ರಿಕ್ಸ್ನ ಒಂದು ಭಾಗವಾಗಿಲ್ಲ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸೇನೆಯ ಉತ್ತರ ಕಮಾಂಡ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಆಪ್ಷನ್ ಎ ಜಮ್ಮು, ಆಪ್ಷನ್ ಬಿ ಶ್ರೀನಗರ, ಆಪ್ಷನ್ ಸಿ ಉದಯಪುರ್, ಆಪ್ಷನ್ ಡಿ ಉರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಉದಯಪುರ. ನೆಕ್ಸ್ಟ್ ಕ್ವಶನ್, ಕೆಳಗೆ ನಮೂದಿಸಿದ ರಾಜ್ಯಗಳಲ್ಲಿ ಯಾವ ರಾಜ್ಯ ಇಲ್ಲಿಯವರೆಗೆ ಬಯಲು ಮಲ ವಿಸರ್ಜನೆ ಮುಕ್ತ ರಾಜ್ಯ ಎಂದು ಘೋಷಿಸಲಾಗಿರುವುದಿಲ್ಲ? ಇದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಲಿಂಗಾನುಪಾತ ಎಷ್ಟಿದೆ? ಆಪ್ಷನ್ ಎ 950 ಮಹಿಳೆಯರು 1000 ಪುರುಷರಿಗೆ, ಆಪ್ಷನ್ ಬಿ 940 ಮಹಿಳೆಯರು 1000 ಪುರುಷರಿಗೆ, ಆಪ್ಷನ್ ಸಿ 990 ಮಹಿಳೆಯರು 1000 ಪುರುಷರಿಗೆ,
ಆಪ್ಷನ್ ಡಿ 910 ಮಹಿಳೆಯರು 1000 ಪುರುಷರಿಗೆ. ಇದಕ್ಕೆ ಸರಿಯಾದಂಥ ಉತ್ತರ 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟಿತ್ತು 940 ಮಹಿಳೆಯರು 1000 ಪುರುಷರಿಗೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 2016ರ ಸಾಲಿನ ರಾಮನ್ ಮ್ಯಾಗ್ಸೆ ಪ್ರಶಸ್ತಿಯನ್ನು ಯಾವ ಭಾರತೀಯರಿಗೆ ನೀಡಿರುವುದಿಲ್ಲ ಅಂತ ಕೇಳಿದರೆ, ಇದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂಥ ಕ್ವಶನ್ ಕೇಳಿದರೆ, ರಾಮನ್ ಮ್ಯಾಗ್ಸೆ ಪ್ರಶಸ್ತಿ ಪ್ರಮುಖವಾಗಿ ಇದನ್ನು ಏಷ್ಯಾ ಖಂಡದ ನೋಬೆಲ್ ಪ್ರಶಸ್ತಿ ಅಂತ ಕರೆಯಲ್ಪಡುತ್ತದೆ. ರಾಮನ್ ಮ್ಯಾಗ್ಸೆ ಪ್ರಶಸ್ತಿಯನ್ನು ಸಮಾಜ ಸೇವೆ ಇನ್ನಿತರ ಒಂದು ವಿಭಾಗದಲ್ಲಿ ಒಂದು ಸಾಧನೆ ಮಾಡಿದಂಥವರಿಗೆ ಇದನ್ನು ಕೂಡ ಮಾಡಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿದೆ. ಎ ನಲ್ಲಿ ಅಗ್ನಿ, ಬಿ ತೇಜಸ್, ಸಿ ನಾಗ, ಡಿ ಅಸ್ತ್ರ. ಇಲ್ಲಿ ಪ್ರಮುಖವಾಗಿ ಹೊಂದಿಸಿ ಬರೆಯಿರಿ ಕ್ವಶನ್ ಇದೆ. ಅಗ್ನಿ ಇದು ಬ್ಯಾಲಿಸ್ಟಿಕ್ ಕ್ಷಿಪಣಿ, ತೇಜಸ್ ಒಂದು ಲಘು ಯುದ್ಧ ವಿಮಾನ, ಆಮೇಲೆ ನಾಗ ಇದು ಟ್ಯಾಂಕ್ ವಿರೋಧಿ ನಿರ್ದೇಶಿತ ಕ್ಷಿಪಣಿ, ಹಾಗೂ ಅಸ್ತ್ರ ಏರ್ ಟು ಏರ್ ಕ್ಷಿಪಣಿ. ನೆಕ್ಸ್ಟ್ ಕ್ವಶನ್, ರಿಯೋ ಡಿ ಜನೇರೋದಲ್ಲಿ ನಡೆದ ಸಮ್ಮರ್ ಒಲಿಂಪಿಕ್ಸ್ 2016ರಲ್ಲಿ ಭಾರತ ಪಡೆದ ಒಟ್ಟು ಪದಕಗಳ ಸಂಖ್ಯೆ. ಇದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಕ್ವಶನ್, 1972ರಲ್ಲಿ ಯಾವ ಪ್ರಾಣಿಯ ಬದಲಾಗಿ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಸಿಂಹ ಇಸ್ ರೈಟ್ ಆನ್ಸರ್. 1972ರಲ್ಲಿ ಎರಡಕ್ಕಿಂತ ಮುಂಚೆ ಸಿಂಹವನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಕರೆದಿದ್ರು. ತದನಂತರದಲ್ಲಿ 1972ರಲ್ಲಿ ಇದನ್ನು ಚೇಂಜ್ ಮಾಡಿ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯನ್ನು ಘೋಷಿಸಲಾಯಿತು. ನೆಕ್ಸ್ಟ್ ಕ್ವಶನ್, ನೊಮ್ಯಾಡಿಕ್ ಎಲಿಫೆಂಟ್ 2016 ಎಂಬ ಜಂಟಿ ಸೇನಾ ವ್ಯಾಯಾಮ ಭಾರತ ಮತ್ತು ಯಾವ ದೇಶದ ನಡುವೆ ಜರುಗಿದೆ? ನೊಮ್ಯಾಡಿಕ್ ಎಲಿಫೆಂಟ್ ಇದು ಭಾರತ ಮತ್ತು ಮಂಗೋಲಿಯಾ ಮಧ್ಯೆ ನಡೆಯುವಂಥ ಜಂಟಿ ಸೇನಾ ವ್ಯಾಯಾಮವಾಗಿದೆ. ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಕ್ರೀಡಾಪಟುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಮತ್ತು ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅನ್ನುವಂತಹ 2 ಭಾಗಗಳನ್ನು ಕೊಟ್ಟಿದ್ದಾರೆ. ಇವರು ಇಲ್ಲಿ ಪ್ರಮುಖವಾಗಿ ಸಾಕ್ಷಿ ಮಲಿಕ್ ಇವರು ಕುಸ್ತಿಗೆ ಸಂಬಂಧಪಟ್ಟಂಥವರು, ಜುಲನ್ ಗೋಸ್ವಾಮಿ ಇವರು ಕ್ರಿಕೆಟ್ಗೆ ಸಂಬಂಧಪಟ್ಟಂತಹವರು. ಆಪ್ಷನ್ ನೋಡ್ತಾ ಹೋದರೆ ಡಿ ಎ. ನಾಲ್ಕು ಎ, ಅದೇ ರೀತಿಯಲ್ಲಿ 3 ಡಿ. 4 3 ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸರ್ಕಾರ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪಿಸಲು ನಿರ್ಧರಿಸಿದ ಸ್ಥಳ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗಂಗಾವತಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ಕರ್ನಾಟಕ ಸರ್ಕಾರದ ಈ ಆಡಳಿತ ಯೋಜನೆ ಇತ್ತೀಚೆಗೆ ನಡೆದ 4ನೇ ವಿಶ್ವ ಸರ್ಕಾರ ಸಮ್ಮೇಳನ ದುಬೈ ಇಲ್ಲಿ ಚಿನ್ನದ ಪದಕ ಗೆದ್ದಿತು? ಇದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತಹದ್ದು. ನೆಕ್ಸ್ಟ್ ಕ್ವಶನ್, ಕೇಂದ್ರ ಜಲ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ಇದು ಕೂಡ ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂಥದ್ದು. ಕೇಂದ್ರ ಜಲ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರದಾರಂದ್ರೆ, ಈಗ ಪ್ರಸ್ತುತವಾಗಿ 2024ರಲ್ಲಿ ಖುಷ್ವಿಂದರ್ ವೋಹ್ರಾ ಅವರು ಕೇಂದ್ರ ಜಲ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ 8ನೇ ವಾರ್ಷಿಕ ಬ್ರಿಕ್ಸ್ ಶೃಂಗಸಭೆ ನಡೆದಿತ್ತು. ಇದರ ಆತಿಥ್ಯ ವಹಿಸಿದ ದೇಶ ಯಾವುದು ಅಂತ ಕೇಳಿದರೆ, ಇದು ಕೂಡ ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತು. 2024ರಲ್ಲಿ ಪ್ರಸ್ತುತವಾಗಿ ನೋಡ್ತಾ ಹೋದರೆ 2024ರಲ್ಲಿ 16ನೇ ಒಂದು ಬ್ರಿಕ್ಸ್ ಸಮ್ಮೇಳನ ನಡೆದಿತ್ತು. ಎಲ್ಲಿ ನಡೆದಿತ್ತು ಅಂದರೆ ಇದು ರಷ್ಯಾದ ಕಜಾನ್ನಲ್ಲಿ ನಡೆದಿತ್ತು. ನೆಕ್ಸ್ಟ್ 17ನೇ ಒಂದು ಬ್ರಿಕ್ಸ್ ಸಮ್ಮೇಳನ ಎಲ್ಲಿ ನಡೆಯೋದಿದೆ ಅಂದರೆ ಇದು ಬ್ರೆಜಿಲ್ನಲ್ಲಿ ನಡೆಯಲಿದೆ. ನೆಕ್ಸ್ಟ್ ಕ್ವಶನ್, ಯಾವ ತಂಡದ ವಿರುದ್ಧ ಭಾರತ 500ನೇ ಟೆಸ್ಟ್ ಪಂದ್ಯ ಆಡಿತ್ತು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ವೆಸ್ಟ್ ಇಂಡೀಸ್, ಆಪ್ಷನ್ ಡಿ ನ್ಯೂಜಿಲ್ಯಾಂಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನ್ಯೂಜಿಲ್ಯಾಂಡ್. ನೆಕ್ಸ್ಟ್ ಕ್ವಶನ್, GSTಯ ಪೂರ್ಣ ರೂಪ ಏನು? ಆಪ್ಷನ್ ಎ ಜನರಲ್ ಸೇಲ್ಸ್ ಟ್ಯಾಕ್ಸ್, ಆಪ್ಷನ್ ಬಿ ಗೂಡ್ಸ್ ಸೇಲ್ಸ್ ಟ್ಯಾಕ್ಸ್, ಆಪ್ಷನ್ ಸಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, ಆಪ್ಷನ್ ಡಿ ಜನರಲ್ ಸರ್ವಿಸಸ್ ಟ್ಯಾಕ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ನೆಕ್ಸ್ಟ್ ಕ್ವಶನ್, ನೀಲಗಿರಿಯಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ಎ ಅನ್ನಪೂರ್ಣ, ಆಪ್ಷನ್ ಬಿ ದೊಡ್ಡ ಬೆಟ್ಟ, ಆಪ್ಷನ್ ಸಿ ನೀಲಗಿರಿ ಪೀಕ್, ಆಪ್ಷನ್ ಡಿ ದೇವರ ಬೆಟ್ಟ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದೊಡ್ಡ ಬೆಟ್ಟ. ನೀಲಗಿರಿಯಲ್ಲಿರುವ ಅತಿ ಎತ್ತರ ಶಿಖರ ದೊಡ್ಡ ಬೆಟ್ಟ. ನೆಕ್ಸ್ಟ್ ಕ್ವಶನ್,
ಜಮ್ಮು ಮತ್ತು ಕಾಶ್ಮೀರದ ಬೇಸಿಗೆಯ ರಾಜಧಾನಿ ಯಾವುದು? ಇದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತಹದ್ದು. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ಒಂದು ಅಣೆಕಟ್ಟು ಕಾವೇರಿ ನದಿಗೆ ಸಂಬಂಧಿಸಿರುವುದಿಲ್ಲ ಅಂತ ಕೇಳಿದರೆ ಆಪ್ಷನ್ ಎ ಕೃಷ್ಣರಾಜಸಾಗರ ಅಣೆಕಟ್ಟು ಸಂಬಂಧಪಟ್ಟಿದೆ, ಆಪ್ಷನ್ ಬಿ ರಾಜ ಲಕ್ಷ್ಮಣಗೌಡ ಅಣೆಕಟ್ಟು, ಆಪ್ಷನ್ ಸಿ ಮೆಟ್ಟೂರು ಅಣೆಕಟ್ಟು, ಆಪ್ಷನ್ ಡಿ ಗ್ರ್ಯಾಂಡ್ ಅಣೆಕಟ್ಟು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಜ ಲಕ್ಷ್ಮಣಗೌಡ ಅಣೆಕಟ್ಟು. ಇದು ಕಾವೇರಿ ನದಿಗೆ ಕಟ್ಟಲಾಗಿಲ್ಲ. ರಾಜ ಲಕ್ಷ್ಮಣಗೌಡ ಅಣೆಕಟ್ಟು ಇರುವಂಥದ್ದು ಘಟಪ್ರಭಾ ನದಿಗೆ. ನೆಕ್ಸ್ಟ್ ಕ್ವಶನ್, ಡ್ಯುರಾಂಡ್ ಲೈನ್ ಯಾವ ದೇಶಗಳ ನಡುವಿನ ಗಡಿಯನ್ನು ವಿಂಗಡಿಸುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಡ್ಯುರಾಂಡ್ ಲೈನ್ ಯಾವ ಎರಡು ದೇಶಗಳ ಗಡಿಯನ್ನು ವಿಂಗಡಿಸ್ತದೆ ಅಂದ್ರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ನೆಕ್ಸ್ಟ್ ಕ್ವಶನ್, ಮುಂಬೈ ಹೈ ಪ್ರಸಿದ್ಧವಾಗಿದ್ದು ಇದು ಪ್ರಸಿದ್ಧ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಅಣುವಿದ್ಯುತ್, ಆಪ್ಷನ್ ಬಿ ಉಕ್ಕು ಸ್ಥಾವರ, ಆಪ್ಷನ್ ಸಿ ರಾಸಾಯನಿಕ ಉದ್ಯಮ, ಆಪ್ಷನ್ ಡಿ ಪೆಟ್ರೋಲಿಯಂ ನಿಕ್ಷೇಪಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಪೆಟ್ರೋಲಿಯಂ ನಿಕ್ಷೇಪಗಳಿಗೆ ಇದು ಹೆಸರುವಾಸಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು? ಆಪ್ಷನ್ ಎ ಹೈಡ್ರೋಜನ್ ಮತ್ತು ಹೀಲಿಯಂ, ಆಪ್ಷನ್ ಬಿ ಹೈಡ್ರೋಜನ್ ಮತ್ತು ಆರ್ಗಾನ್, ಆಪ್ಷನ್ ಸಿ ಹೈಡ್ರೋಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಆರ್ಗಾನ್ ಮತ್ತು ಹೀಲಿಯಂ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹೈಡ್ರೋಜನ್ ಮತ್ತು ಹೀಲಿಯಂ. ನೆಕ್ಸ್ಟ್ ಕ್ವಶನ್, ನಮ್ಮ ಸೌರವ್ಯೂಹದಲ್ಲಿರುವ ಪ್ರಸ್ತುತ ಗ್ರಹಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 7, ಆಪ್ಷನ್ ಬಿ 8, ಆಪ್ಷನ್ ಸಿ 9, ಆಪ್ಷನ್ ಡಿ 10. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 8. ನೆಕ್ಸ್ಟ್ ಕ್ವಶನ್, ದೆಹಲಿ ಸುಲ್ತಾನರ ಕೊನೆಯ ಆಡಳಿತಗಾರ ಇವರಾಗಿದ್ದರು? ಆಪ್ಷನ್ ಎ ಸೈಯದರು, ಆಪ್ಷನ್ ಬಿ ಲೋಧಿಗಳು, ಆಪ್ಷನ್ ಸಿ ತುಘಲಕರು, ಆಪ್ಷನ್ ಡಿ ಖಿಲ್ಜಿಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಲೋಧಿ ಸಂತತಿ. ದೆಹಲಿ ಸುಲ್ತಾನರ ಕೊನೆಯ ಸಂತತಿ ಲೋಧಿ ಸಂತತಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವರುಗಳಲ್ಲಿ ಯಾರು ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾನಿಲಯದ ನಿಜವಾದ ಸ್ಥಾಪಕರು? ಆಪ್ಷನ್ ಎ ಮೊಹಮ್ಮದ್ ಅಲಿ ಜಿನ್ನಾ, ಆಪ್ಷನ್ ಬಿ ನವಾಬ್ ಸಲೀಮುಲ್ಲಾ, ಆಪ್ಷನ್ ಸಿ ಅಬ್ದುಲ್ ಕಲಾಂ ಆಜಾದ್, ಆಪ್ಷನ್ ಡಿ ಸೈಯದ್ ಅಹಮದ್ ಖಾನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸೈಯದ್ ಅಹಮದ್ ಖಾನ್ ರವರು ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಪತ್ರಿಕೆಯನ್ನು ಎನ್ ಎ ಬೆಸೆಂಟ್ ರವರು ಪ್ರಾರಂಭಿಸಿದರು? ಆಪ್ಷನ್ ಎ ದ ಹಿಂದೂ, ಆಪ್ಷನ್ ಬಿ ದ ಟೈಮ್ಸ್ ಆಫ್ ಇಂಡಿಯಾ, ಆಪ್ಷನ್ ಸಿ ಇಂಡಿಯನ್ ಎಕ್ಸ್ಪ್ರೆಸ್, ಆಪ್ಷನ್ ಡಿ ನ್ಯೂ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಎನ್ ಎ ಬೆಸೆಂಟ್ ರವರು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, 1928ರಲ್ಲಿ ನಡೆದ ಬಾರ್ಡೊಲಿ ಸತ್ಯಾಗ್ರಹದ ಮುಂದಾಳತ್ವವನ್ನು ವಹಿಸಿದವರು ಯಾರು? ಆಪ್ಷನ್ ಎ ಮೊರಾರ್ಜಿ ದೇಸಾಯಿ, ಆಪ್ಷನ್ ಬಿ ಎಂ ಕೆ ಗಾಂಧಿ, ಆಪ್ಷನ್ ಸಿ ಮಹದೇವ್ ದೇಸಾಯಿ, ಆಪ್ಷನ್ ಡಿ ವಲ್ಲಭಭಾಯಿ ಪಟೇಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಲ್ಲಭಭಾಯಿ ಪಟೇಲ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದನ್ನು ಸರಿಯಾಗಿ ಜೋಡಿಸಿ ಬರೆದಿರುವುದಿಲ್ಲ? ಆಪ್ಷನ್ ಎ ಭಗತ್ ಸಿಂಗ್ ಲೋಹಾರ್ ಪಿತೂರಿ, ಆಪ್ಷನ್ ಬಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಕಾಕೋರಿ ಪಿತೂರಿ ಪ್ರಕರಣ, ಆಪ್ಷನ್ ಸಿ ಚಂದ್ರಶೇಖರ್ ಆಜಾದ್ ನವದೆಹಲಿ ಪಿತೂರಿ, ಆಪ್ಷನ್ ಡಿ ಸೂರ್ಯಸೇನ್ ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಚಂದ್ರಶೇಖರ್ ಆಜಾದ್ ನವದೆಹಲಿ ಪಿತೂರಿ. ಇದು ಕೂಡ ಸರಿಯಾಗಿ ಜೋಡಣೆ ಆಗಿಲ್ಲ. ನೆಕ್ಸ್ಟ್ ಕ್ವಶನ್, ನೀವು ಒಬ್ಬ ಅಂಧ ವ್ಯಕ್ತಿಯು ರಸ್ತೆ ದಾಟಲು ಪ್ರಯತ್ನಿಸುವುದನ್ನು ನೋಡಿದಾಗ ಏನು ಮಾಡುತ್ತೀರಿ? ಆಪ್ಷನ್ ಎ ಬೇರೆಯವರಿಗೆ ಅವನಿಗೆ ಸಹಾಯ ಮಾಡಲು ಕೋರುವಿರಿ, ಆಪ್ಷನ್ ಬಿ ಅವನು ರಸ್ತೆ ದಾಟುವವರೆಗೆ ಕಾಯುವಿರಿ, ಆಪ್ಷನ್ ಸಿ ಅಲ್ಲೇ ಇರುವ ಸಂಚಾರಿ ಪೊಲೀಸರಿಗೆ ಅವನಿಗೆ ಸಹಾಯ ಮಾಡಲು ಕೋರುವಿರಿ, ಆಪ್ಷನ್ ಡಿ ನೀವೇ ಹೋಗಿ ಸಹಾಯ ಮಾಡುವಿರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೀವೇ ಹೋಗಿ ಸಹಾಯ ಮಾಡುವಿರಿ. ನೆಕ್ಸ್ಟ್ ಕ್ವಶನ್, ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೀರಿ, ಇಲಾಖೆಯ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ, ಆಗ ನೀವು ಏನು ಮಾಡುತ್ತೀರಿ? ಆಪ್ಷನ್ ಎ ಸಾರ್ವಜನಿಕರಿಗೆ ರಕ್ತದಾನ ದಾನ ಮಾಡಲು ಮನವೊಲಿಸುತ್ತೀರಿ, ಆಪ್ಷನ್ ಬಿ ನಿಮಗೆ ರಕ್ತದಾನದಲ್ಲಿ ನಂಬಿಕೆ ಇಲ್ಲ ಹಾಗಾಗಿ ಭಾಗವಹಿಸುವುದಿಲ್ಲ, ಆಪ್ಷನ್ ಸಿ ನಿಮಗೆ ರಕ್ತದಾನವೆಂದರೆ ಭಯ ಆದರೂ ಬೇರೆಯವರಿಗೆ ರಕ್ತದಾನ ಮಾಡಲು ಮನವಿ ಮಾಡುತ್ತೀರಿ, ಆಪ್ಷನ್ ಡಿ ನೀವು ರಕ್ತದಾನ ಮಾಡುತ್ತೀರಿ ಮತ್ತು ಇತರರಿಗೆ ರಕ್ತದಾನ ಮಾಡಲು ಮನವೊಲಿಸುತ್ತೀರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್,
ನೀವು ಪೊಲೀಸ್ ಇಲಾಖೆಗೆ ಸೇರಲು ಬಯಸುತ್ತೀರಿ, ಆದರೆ ನಿಮ್ಮ ಕುಟುಂಬದ ಸದಸ್ಯರು ನೀವು ಏಕೆ ಪೊಲೀಸ್ ಅಧಿಕಾರಿ ಆಗಬಾರದೆಂದು ಅವರದೇ ರೀತಿಯಲ್ಲಿ ಕಾರಣಗಳನ್ನು ನೀಡುತ್ತಿರುತ್ತಾರೆ. ಆದಾಗ್ಯೂ ನಿಮಗೆ ಸಮಂಜಸವೆನಿಸುವುದಿಲ್ಲ. ಈ ಸನ್ನಿವೇಶದಲ್ಲಿ ನೀವು ಏನು ಮಾಡುವಿರಿ? ಇದಕ್ಕೆ ಆಪ್ಷನ್ ಎ, ನಿಮ್ಮ ಕುಟುಂಬ ಸದಸ್ಯರು ಹೇಳುವ ಹಾಗೆ ಮಾಡುವಿರಿ. ಆಪ್ಷನ್ ಬಿ, ಗೊಂದಲಗೊಂಡು ಮತ್ತು ತೀರ್ಮಾನ ಮಾಡದೇ ಉಳಿಯುವಿರಿ. ಆಪ್ಷನ್ ಸಿ, ನಿಮ್ಮ ಆಶಯದಂತೆ ಪೊಲೀಸ್ ಇಲಾಖೆಗೆ ಸೇರುವಿರಿ. ಆಪ್ಷನ್ ಡಿ, ನಿಮ್ಮ ಕುಟುಂಬದವರಿಗೆ ಸೂಕ್ತ ಸಮರ್ಥನೆಗಳೊಂದಿಗೆ ಮನವರಿಕೆ ಮಾಡಿ ಪೊಲೀಸ್ ಇಲಾಖೆಗೆ ಸೇರುವಿರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಒಂದನೇ ಹೇಳಿಕೆ, 326 ಕ್ರಿಸ್ತಪೂರ್ವದಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದನು. ಎರಡನೇ ಹೇಳಿಕೆ, ಅಂಬಿ, ತಕ್ಷಶಿಲಾ ರಾಜ ಅಂಬಿ ಅಲೆಕ್ಸಾಂಡರ್ನಿಗೆ ಬೆಂಬಲ ನೀಡಿದ್ದನು. ಇನ್ನು ಮೂರನೇ ಹೇಳಿಕೆ, 337 ಕ್ರಿಸ್ತಪೂರ್ವದಲ್ಲಿ ಅಲೆಕ್ಸಾಂಡರ್ ನಿಧನನಾದನು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಅಂದರೆ 1 ಮತ್ತು 2 ಮಾತ್ರ ಸರಿಯಾಗಿವೆ. 1 ಮತ್ತು 2 ಮಾತ್ರ. 326 ಕ್ರಿಸ್ತಪೂರ್ವದಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದ್ದು ಇದು ಸರಿಯಾದಂಥ ಹೇಳಿಕೆಯಾಗಿದೆ. ಅದೇ ರೀತಿಯಲ್ಲಿ ಅಂಬಿ ಅಲೆಕ್ಸಾಂಡರ್ನಿಗೆ ಬೆಂಬಲವನ್ನು ನೀಡಿದ್ದ.